ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 3M ಸ್ಟ್ರೀಮ್ ಎಂಪವರ್ಮೆಂಟ್ ಪ್ರೋಗ್ರಾಂ ಮತ್ತು ಲರ್ನಿಂಗ್ ಲಿಂಕ್ ಫೌಂಡೇಶನ್ ಸಹಯೋಗದಲ್ಲಿ ಸ್ಟ್ರೀಮ್ ಫೇರ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಸ್ಟ್ರೀಮ್ ಫೇರ್ ಕಾರ್ಯಕ್ರಮಕ್ಕೆ ನೆರಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ನಂದಾ ಲೋಕೇಶ್ ರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ರೋಬೋಟಿಕ್ಸ್ಗೆ ಸಂಬಂಧಿಸಿದ ತಯಾರಿಸಿದ ವಸ್ತುಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ನೆರಳೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಲಕ್ಷ್ಮಮ್ಮ, 3M ಸ್ಟ್ರೀಮ್ ಎಂಪವರ್ಮೆಂಟ್ ಪ್ರೋಗ್ರಾಂ ಮ್ಯಾನೇಜರ್ ಪ್ರದೀಪ್, ಇನ್ನೋವೇಷನ್ ಕೋಚ್ಗಳಾದ ವಿನ್ಯಾಸ್, ನಾರಾಯಣಸ್ವಾಮಿ, ಮನೋಹರ್ ಗುಪ್ತಾ ಮತ್ತು ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಈ ಒಂದು ಸ್ಟೀಮ್ ಎಂಪವರ್ಮೆಂಟ್ ಅಂದರೆ ಉನ್ನತಿ ಬಳಸುವ ಒಂದು ಸ್ಟೀಮ್ ಎಜುಕೇಷನ್ ಅಂತ ನಾವು ಕರಿತೀವಿ. ಪ್ರೈವೇಟ್ ಶಾಲೆಯಲ್ಲಿ ರೋಬೋಟಿಕ್ಸ್ ಎಜುಕೇಷನ್ ಅಂತ ಕರೀತಾರೆ, ಅಥವಾ ಸ್ಟೆಮ್ ಬೇಸ್ಡ್ ಲರ್ನಿಂಗ್ ಅಂತ ಕರೀತಾರೆ. ಸೆಂಟ್ರಲ್ ಗೌರ್ಮೆಂಟ್ ಇಂದ ATL ಅಥವಾ ಅಟಲ್ ಟಿಂಕರಿಂಗ್ ಅಥವಾ ಅಟಲ್ ಇನೋವೇಷನ್ ಲ್ಯಾಬ್ಸ್ ಅಂತ ಕರೀತಾರೆ. ಈ ಒಂದು ಇನೋವೇಷನ್ ಲ್ಯಾಬ್ಗಳನ್ನು ಹಲವಾರು ಥರ ಸೆಟ್ ಮಾಡ್ತಾರೆ. ಅದೇ ರೀತಿ 3M ಅನ್ನೋ ಒಂದು ಸಂಸ್ಥೆ ಲರ್ನಿಂಗ್ ಜೊತೆಗೂಡಿ, ಲರ್ನಿಂಗ್ ಲಿಂಕ್ಸ್ ಫೌಂಡೇಶನ್ನ ಜೊತೆಗೂಡಿ 10 ಆನೇಕಲ್ನ ರೂರಲ್ ಎಜುಕೇಷನ್ ಸ್ಕೂಲ್ಗಳಲ್ಲಿ ಇದನ್ನು ಸೆಟಪ್ ಮಾಡಿದ್ದಾರೆ. ಲಾಸ್ಟ್ ಕಳೆದ 8 ತಿಂಗಳಿಂದ ಇದು ಅದರ ಕಾರ್ಯಗಳನ್ನು ನಡೆಸ್ತಾ ಇದೆ. ಒಂದೊಂದು ಶಾಲೆಯಲ್ಲಿ ಒಬ್ಬೊಬ್ಬ ಟ್ರೈನರ್ಸ್ ಅಥವಾ ನಮ್ಮ ಇಂಜಿನಿಯರ್ಸ್ ಇರ್ತಾರೆ. ಈ ಶಾಲೆಯಲ್ಲಿ ವಿನ್ಯಾಸ್ ಇದ್ದಾರೆ. ಇದು ನಾವು ಮಕ್ಕಳಿಗೆ 5ನೇ ಕ್ಲಾಸಿಂದ 10ನೇ ತರಗತಿಯವರೆಗೂ ಏನು ಮಕ್ಕಳಿಗೆ ಎಜುಕೇಷನ್ನಲ್ಲಿ ಸ್ಟೀಮ್ ಎಂಪವರ್ಮೆಂಟ್ನ ಇನ್ಕ್ಲೂಡ್ ಮಾಡಬೇಕು, ಆ ಒಂದು ವಿಧಾನದಲ್ಲಿ ಶಾಲೆಯಲ್ಲಿ ಟೈಮ್ ಟೇಬಲ್ನ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಈ ಒಂದು ಸ್ಟೀಮ್ ಫೇರ್ ಇದರ ಉದ್ದೇಶ ಏನಂದರೆ, ನಾವು ಕ್ಲಸ್ಟರ್ ಲೆವೆಲ್ ಮಾಡ್ತೀವಿ, ನ್ಯಾಷನಲ್ ಲೆವೆಲ್ ಮಾಡ್ತೀವಿ, ಬಟ್ ಎಲ್ಲ ಮಕ್ಕಳಿಗೂ ನಾವೇನು ಕಾಂಪಿಟೇಷನ್ನಲ್ಲಿ ಎಲ್ಲ ಮಕ್ಕಳಿಗೂ ಒಂದು ಶಾಲೆಯಿಂದ ಜಾಸ್ತಿ ಮಕ್ಕಳಿಗೆ 40-50 ಮಕ್ಕಳಿಗೆ ಅವಕಾಶ ಕೊಡೋಕ್ಕಾಗೋದಿಲ್ಲ. ನಾವು ಕ್ಲಸ್ಟರ್ ಲೆವೆಲ್ ಮಾಡಿದಾಗ ಏನು ಮಾಡ್ತೀವಿ, ಒಂದು ಶಾಲೆಯಿಂದ 2 ಅಥವಾ 3 ಪ್ರಾಜೆಕ್ಟ್ಸ್ಗಳನ್ನು ನಾವು ಅಲ್ಲಿ ಸೆಲೆಕ್ಟ್ ಮಾಡ್ತೀವಿ ಅಥವಾ ಅವ್ರು ಬರ್ತಾರೆ. ಅಥವಾ ಬೇರೆ ಯಾವುದೇ ಪ್ರೋಗ್ರಾಮ್ ಮಾಡಿದರೂ ಮ್ಯಾಕ್ರೋ ಲೆವೆಲ್ ಅಂದರೆ ದೊಡ್ಡದಾಗಿ ನಾವೇನು ಎಲ್ಲ ಮಕ್ಕಳನ್ನು ಅವಕಾಶ ಕೊಡೋಕ್ಕಾಗೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಲಾರ್ಜ್ ನಂಬರ್ ಅಂದರೆ ಒಂದು ಶಾಲೆಯಿಂದ ನೀವು ನೋಡ್ತಾ ಇರ್ಬೋದು ಸುಮಾರು 20 ಪ್ರಾಜೆಕ್ಟ್ಸ್ಗಳನ್ನು ಅವರು ಮಾಡಿದ್ದಾರೆ. ಅಫ್ಕೋರ್ಸ್ IC ಅವರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಬಟ್ ಉದ್ದೇಶ ಏನು ಅಂದರೆ, ಮಕ್ಕಳಲ್ಲಿರೋ ಸ್ಟೀಮ್ ಎಜುಕೇಷನ್ ಹಾಗೂ ಅವರಲ್ಲಿರೋ ಸ್ಕಿಲ್ನ ಯಾವ ಥರ ಅವರು ಸ್ಟೇಜ್ ಫಿಯರ್ ಆಗಿರ್ಬೋದು, ಮಕ್ಕಳು ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡೋದಾಗಿರ್ಬೋದು, ಈ ಒಂದು ಫಿಯರ್ನ ಹೊಡೆದು ಏನು ಅಂತ ಅಂದ್ಕೊಂಡು ಕ್ಯೂರಿಯಾಸಿಟಿ ಇತ್ತು. ಆದರೆ ಕೊಟ್ಟ ಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿ ಮಕ್ಕಳಿಗೆ ಲ್ಯಾಬ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ನಾಲೆಡ್ಜ್ ಬರುತ್ತೆ ಅಂತ. ಸರಿ, ಅದನ್ನ ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ. ಅವೇನು ತಿಳಿಸ್ಕೊಡ್ತಾರೆ ಅದನ್ನ ನೀವೆಲ್ಲ ಅದನ್ನ ಏನು ಇನ್ನೂ ಆಳವಾಗಿ ತಿಳ್ಕೊಂಡು ಅರ್ಥ ಆಗ್ತಾರೆ ಇದ್ರೆ ಅವ್ರು ಇನ್ನೂ ಒಂದ್ಸರಿ ಕೇಳ್ಬಿಟ್ಟು ತಿಳ್ಕೊಂಡು ಏನು ಹೇಳ್ತಾರೆ, ಹಿಂದಿನ ಮಕ್ಕಳೇ ನಾಳೆ ಪ್ರಜೆಗಳು ಅಂತ ಹೇಳ್ತಾರೆ, ಅದನ್ನ ನೀವು ನಡೆಸ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಂತ, ನಿಮ್ಗೆ ಇನ್ನೂ ಏನಾದರೂ ಅನುಕೂಲ ಬೇಕಂದ್ರೆ ನಮ್ಮ ಕಡೆಯಿಂದ ಮಾಡಿಕೊಡ್ತೀವಿ, ಅದನ್ನ ಉಪಯೋಗ ನೀವು ಪಡಿಸ್ಕೊಳ್ಳಿ ಅಂತ ತಿಳಿಸ್ತಾ ಇದೊಂದು 2 ಮಾತು.
ಬ್ಯಾಟ್ರಿಯಲ್ಲಿ ಮ್ಯಾಮ್ ಸ್ವಲ್ಪ ಫೋನ್ ಮ್ಯಾಮ್ ಕಡೆ ನನ್ನ ಹೆಸರು ಸಚಿನ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಸ್ಕೂಲಿನ ಹೆಸರು GHPS ನೆರಳೂರು. ಪ್ರಾಜೆಕ್ಟಿನ ಹೆಸರು ಆಟೋಮೆಟಿಕ್ ಬ್ಯಾರಿಗೇಡ್ ಸಿಸ್ಟಮ್. ಇದನ್ನು ನಾವು ಏನಕ್ಕೆ ಮಾಡಿರೋದು ಅಂದರೆ ಮ್ಯಾಮ್, ನಾವು ಈಗ ಟ್ರೈನ್ ಬರ್ತಾ ಇರುತ್ತೆ ಅಂದರೆ ಒಬ್ಬೊಬ್ಬರು ಒಂದೊಂದು ಅವರೇ ಮನುಷ್ಯರೇ ಎಳಿಬೇಕು ಮ್ಯಾಮ್. ಆವಾಗ ಬಂದಾಗುತ್ತೆ. ಒಂದೊಂದು ಸಲ ಲೇಟಾಗಿ ಎಳಿತಾರೆ. ಇದರಿಂದ ಆಕ್ಸಿಡೆಂಟ್ ಆಗೋ ಚಾನ್ಸಸ್ಸು ಇರುತ್ತೆ ಮ್ಯಾಮ್. ಅದಕ್ಕೋಸ್ಕರ ನಾವು ಆಟೋಮೆಟಿಕ್ಕಾಗಿ ಹಾಕಂಗೆ ಮಾಡಿದ್ದೀವಿ ಮ್ಯಾಮ್. ಇದರಲ್ಲಿ ನಾವು ಮೆಟೀರಿಯಲ್ಸ್ ಯೂಸ್ ಮಾಡಿರೋದು ಅಲ್ಟ್ರಾಸಾನಿಕ್ ಸೆನ್ಸರ್, ಜಂಪರ್ ವಯರ್, ಸರ್ವೋ ಮೋಟರ್ ಆ್ಯಂಡ್ USB ಕೇಬಲ್, ಆರ್ಡಿನೋ ಬೋರ್ಡ್, ಫೋಮ್ ಬೋರ್ಡ್ ಯೂಸ್ ಮಾಡಿದ್ದೀವಿ ನಾವು. ಈಗ ಜನ ಬಂದು ಇದು ಚೈನ್ ಹೇಳಿದ್ರೆ ಅದು ನಿಲ್ಲಲ್ವಾ? ಇಲ್ಲ ಮ್ಯಾಮ್. ನೀವು ಹೇಳ್ತಿರಲ್ವ ಆಕ್ಸಿಡೆಂಟ್ ಆಗುತ್ತೆ ಅಂತ ಜನ ಹೇಳ್ತಿದ್ರು. ಇಲ್ಲ ಮ್ಯಾಮ್, ಅದು ಟ್ರೈನಿಂಗ್ ಹೋಗ್ತಾರೆ. ಇಲ್ಲಿ ಒಂದು ಸಿಗ್ನಲ್ ಇರುತ್ತೆ ಮ್ಯಾಮ್. ಇಲ್ಲಿ ಹಿಂಗೆ ಟ್ರೈನ್ ಬಂತಂದರೆ ಇಲ್ಲಿರೋ ಸಿಗ್ನಲ್ ಬಂದಾಗೆ ಇದು ಡೋರ್ ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡುತ್ತೆ. ಅದು ಇದರಲ್ಲಿ ಅಳವಡಿಸಿದ್ದೀರಾ? ಹ್ಞೂ ಮಿಸ್. ಟ್ರೈನಲ್ಲಿ ಅಳವಡಿಸಿದಾರಾ? ಹ್ಞೂ. ಸಿಗ್ನಲ್ ಬಿದ್ದ ಮೇಲೆ ಈ ಕಡೆ ಹೋಗುತ್ತೆ. ಆಮೇಲೆ ಈ ಕಡೆ ಹೋಗುವಾಗ ಇಲ್ಲಿ ಸಿಗ್ನಲ್ ಬಿದ್ದರೆ ಈ ಕಡೆ ಹೋಗುತ್ತೆ. ಇದೆಲ್ಲ ಬ್ರೆಡ್ ಬೋಲ್ಡು ಆ್ಯಂಡ್ ಇದು LED ಬಲ್ಬ್, ಬ್ಯಾಟ್ರಿ
ಇದೆಲ್ಲ ಜಂಪರ್ ವಯರ್, ಇದರಿಂದ ಜಾಸ್ತಿ ಸಿಟಿಯಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಸಿಗ್ನಲ್ಲು. ಇದೆಲ್ಲ ಟ್ರಾಫಿಕ್ ಜಾಮ್ದೆಲ್ಲ ಅದು ಜಾಸ್ತಿ ಬೇಕಾಗುತ್ತೆ ಇದು ಸಿಟಿಯಲ್ಲಿ. ಈ ಕಡೆ ಗಾಡಿ ಜಾಸ್ತಿ ಇದ್ದರೆ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಸಿಗ್ನಲ್ ಬೀಳುತ್ತೆ ಇದು ಜಾಸ್ತಿ ಅಷ್ಟೇ. ಯಾವ ಪಾತ್ರಲ್ಲಿ ಜಾಸ್ತಿ ಡೆನ್ಸಿಟಿ ಇರುತ್ತೆ, ಯಾವ ಪಾತ್ರಲ್ಲಿ ಜಾಸ್ತಿ ವೆಹಿಕಲ್ ಇರುತ್ತೆ ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡುತ್ತೆ. ಪ್ರಯಾರಿಟಿ ಬೇಸ್ ಮೇಲೆ ಇದು ವರ್ಕ್ ಆಗೋದು. ನಾರ್ಮಲ್ ಅದು ಫಸ್ಟ್ ಟೈಮ್ ಡೇಲೆಲ್ಲ ವರ್ಕ್ ಆಗ್ತಿರುತ್ತೆ. ಟ್ರಾಫಿಕ್ ಸಿಗ್ನಲ್ ಫಸ್ಟ್ ಟೈಮ್ ಡೇಲೆಲ್ಲ ಕಂಟ್ರೋಲ್. ಈಗ 4 ರೋಡ್ ಇದೆ, 4 ರೋಡಲ್ಲಿ ಹೆವಿ ಗಾಡಿ ಯಾವ್ದು ಇರುತ್ತೆ ಅದು ಮಾತ್ರ. ಈಗ ನಾವು ಯಾವ ಪರ್ಟಿಕ್ಯುಲರ್ ಪಾರ್ಟಿಗೆ ಸೆನ್ಸರ್ ಇರ್ತೀವಿ. ಈಗ ಫಸ್ಟ್ ಅದು ಟೈಮ್ ಡಿಲೇಲಿ ವರ್ಕ್ ಆಗ್ತಿದೆ, ಇವಾಗ ಟೈಮ್ ಡಿಲೇಲಿ ವರ್ಕ್ ಆಗ್ತಾ ಇದೆ. ಸೊ ಈಗ ಪರ್ಟಿಕ್ಯುಲರ್ ಈ ಪಾತಲ್ಲಿ ನಿಮಗೆ ಟ್ರಾಫಿಕ್ ಜಾಸ್ತಿ ಇದೆ ಅಂದ್ಕೊಳ್ಳಿ, ಈ ಪಾತಲ್ಲಿ ವೆಹಿಕಲ್ ಜಾಸ್ತಿ ಆಯ್ತು ಅಂದ್ಕೊಳ್ಳಿ. ಸೊ ಫಸ್ಟ್ ಇದಕ್ಕೆ ನಾವು ಪ್ರಯಾರಿಟಿ ಸಿಗ್ಬಿಟ್ಟು ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಬೇರೆ ಮೂರು ಪಾತ್ ಕೂಡ ರಿಟರ್ನ್ ಸ್ಟಾಪ್ ಆಗುತ್ತೆ. ಯಾವ ಪಾತಲ್ಲಿ ಜಾಸ್ತಿ ವೆಹಿಕಲ್ಸ್ ಇರುತ್ತೆ. Name is Richa Kumari. I am studying in 6th standard. My school name is GHPS Nelluru. And my name is Kuchi Kumari. I am studying in 6th standard and my school name is GHPS Nelluru. This project name is Highest Variable Bridge. ಇದು ಹೆಸರು ವಾಟರ್ ಸೆನ್ಸರ್. ಇದರ ಹೆಸರು ಆರ್ಡಿನೋ ಬೋರ್ಡ್. ದಿಸ್ ಹೆಸರು ಬ್ರೆಡ್ ಬೋರ್ಡ್. ಇದು ವಾಟರ್ ಸೆನ್ಸರ್ ಹೆಂಗೆ ಕೆಲಸ ಮಾಡುತ್ತೆ. ವಾಟರ್ ಸೆನ್ಸರ್ಗೆ ನಾವು ನೀರಲ್ಲಿ ಹಾಕ್ತೀವಿ, ಬ್ರಿಡ್ಜ್ ಸ್ವಲ್ಪ ಮೇಲೆ ಹೋಗುತ್ತೆ. ಎಕ್ಸಾಂಪಲ್, ಹಳ್ಳಿಯಲ್ಲಿ ಒಂದೇ ಬ್ರಿಡ್ಜ್ ಇದ್ದಾಗ ತುಂಬ ಜೋರಾಗಿ ಮಳೆ ಬಂದಾಗ ಇದ್ರ ಬ್ರಿಡ್ಜ್ ಕೆಳಗಡೆ ನೀರು ಬರುತ್ತೆ. ಅಂದರೆ ದೊಡ್ಡ ದೊಡ್ಡ ಕಾರಿ ಲಾರಿ ಬಸ್ಸು ಎಲ್ಲ ಹೋಗೋಕ್ಕೆ ಕಷ್ಟ ಆಗುತ್ತೆ. ದೊಡ್ಡ ಲಾರಿ ಬಸ್ಸು ಕಾರು ಹೋಗೋಕ್ಕೆ ಕಷ್ಟ ಆಗಲ್ಲ ಅಂತ ನಾವು ವಾಟರ್ ಸೆನ್ಸರ್ ಯೂಸ್ ಮಾಡ್ತೀವಿ. ಓಕೆ. GHPS ನೆರಳೂರು. ನನ್ನ ಪ್ರಾಜೆಕ್ಟ್ ಹೆಸರು ಆಟೋಮೆಟಿಕ್ ಡಿಮ್ಯಾಂಡ್ ಡಿಪ್ ಹೆಡ್ಲೈಟ್. ಇದು ದೊಡ್ಡ ಗಾಡಿ, ಚಿಕ್ಕ ಗಾಡಿ. ಇದ್ರ ಮುಂದೆ ಚಿಕ್ಕ ಗಾಡಿ ಬಂದರೆ ಇದ್ರ ಮೇಲೆ ಲೈಟ್ ಬಿದ್ದರೆ ಇದು ಲೈಟ್ ಡಿಮ್ ಆಗಿಬಿಡ್ತೈತೆ ಮ್ಯಾಮ್. ಇದು ರೈತರು ಯೂಸ್ ಆಗುವಂಥ ವಸ್ತು. ಇದು ಗ್ಯಾಸ್ ಸೆನ್ಸರ್. ಎಲ್ಲಾದರೂ ಗ್ಯಾಸ್ ಲೀಕ್ ಆದರೆ ಹೇಳುತ್ತೆ, ಮಳೆ ಬಂದರೆ ಎಲ್ಲ ಹೇಳುತ್ತೆ ಸರ್. ಇದು ಏರ್ ಸೆನ್ಸರ್. ಜಾಸ್ತಿ ಗಾಳಿ ಬಂದರೆ ಅವಾಗ ಇದು ಯಾವಾಗ ಮಳೆ ಬರುತ್ತೆ ಎಲ್ಲ ಹೇಳುತ್ತೆ ಸರ್. ಇದು ಟೆಂಪ್ರೇಚರ್. ಹ್ಞೂ ಸರ್. ಇದು ಹೀಟ್ ಜಾಸ್ತಿ ಬಿಸಿಲು ಬಂದರೆ ಯಾವಾಗ ಮಳೆ ಬರುತ್ತೆ ಅಂತ ಎಲ್ಲ ಹೇಳುತ್ತೆ ಸರ್. ಇದು ಡಿಸ್ಪ್ಲೇ ಇಲ್ಲೇ ಹೇಳುತ್ತೆ ಸರ್, ಇದೆಲ್ಲ ಯಾವಾಗ ಮಳೆ ಬರುತ್ತೆ. ಹ್ಞೂ ಸರ್, ಇಲ್ಲಿ ಮಾಡುತ್ತೆ ಸರ್. ಇದು ಆರ್ಡಿನೋ ಬೋರ್ಡು, ಬ್ರೆಡ್ ಬೋರ್ಡ್ ಸರ್. ಇದು ನೆರಳೂರಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಎಕ್ಸಿಬಿಷನ್ ಮಾಡಿದ್ದಾರೆ. ಅವರು ಲ್ಯಾಬಿಂದ ವಿನಯ್ಸ್ ಅವರು ತುಂಬ ಚೆನ್ನಾಗಿ ಮಕ್ಕಳಿಗೆ ಇದರಲ್ಲಿ ವಿಸಿಟ್ ಕೊಟ್ಟಾಗ ಏನನ್ನಿಸ್ತು ಅಂದರೆ, ಒಂಥರ ಜನರಲ್ ನಾಲೆಡ್ಜ್ ಆಗಲಿ, ಒಂದು ಲ್ಯಾಬಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಅದು ತುಂಬ ಯೂಸ್ಫುಲ್ ಆಗಿದೆ ಅಂತ ಈ ಮೂಲಕ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಅದೆಲ್ಲ ಮಕ್ಕಳಿಗೆ ಎಲ್ಲ ಇದೇನು ರೈತರಿಗಿರ್ಬೋದು, ಮತ್ತು ಹೆವಿ ವೆಹಿಕಲ್ ಬಗ್ಗೆ, ಮತ್ತು ಈ ವಾಟ್ರದ್ದು, ಮತ್ತು ಎಲ್ಲರ ಬಗ್ಗೆನೂ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳಿಗೆ. ಇನ್ನು ಮುಂದೆ ಹೀಗೆ ಮಕ್ಕಳಿಗೆ ಒಳ್ಳೊಳ್ಳೆ ವಿಚಾರ ತಿಳಿಸಿ ಇನ್ನೇನಿಲ್ಲ ಇದು ನಮ್ಮ ಸರ್ಕಾರಿ ಶಾಲೆ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗೋ ಥರ ಅವ್ರಿಗೆ ಏನು ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ. ಸೊ ಇದು 3M ಸ್ಟೀಮ್ ಎಂಪವರ್ಮೆಂಟ್ ಲ್ಯಾಬ್ ಇದು. ಸೊ ಇದೇನಂದರೆ ಗೌರ್ಮೆಂಟ್ ಶಾಲೆಗಳಲ್ಲಿ ನಾವು 10 ಶಾಲೆಗಳಲ್ಲಿ ಆನೇಕಲ್ ರೀಜನ್ನಲ್ಲಿ ನಾವು ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಸೊ ಇದನ್ನು ನಾವು ಅಪ್ ಆ್ಯಂಡ್ ರನ್ನಿಂಗ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಮೇನ್ ಬಂದ್ಬಿಟ್ಟು ನಮಗೆ ಸಪೋರ್ಟು ಅಥವಾ ಡೋನರ್ ಬಂದ್ಬಿಟ್ಟು 3M ಅಪ್ಲೈಡ್ ಸೈನ್ಸ್. ಸೊ ಇವರು ನಮ್ಮ ಜೊತೆ ಅಂದರೆ ನಾವು ಲರ್ನಿಂಗ್ ಲಿಂಕ್ಸ್ ಫೌಂಡೇಶನಿಂದ ಕೈ ಜೋಡಿಸಿ ಈ ಲ್ಯಾಬ್ಗಳನ್ನು ಹೋದ ವರ್ಷ ನಾವು ರಜೆ ಅವಧಿಯಲ್ಲಿ ಈ ಏನೋ ಬೇಸಿಗೆ ಶಿಬಿರ ಇತ್ತಲ್ವ ಅದರಲ್ಲಿ ನಾವು ಸೆಟಪ್ ಮಾಡಿದ್ವಿ. ಈಗ ಒಂದೊಂದು ಲ್ಯಾಬ್ಗಳಲ್ಲೂ ಒಬ್ಬೊಬ್ಬ ನಮ್ಮ ICಗಳು ಇನೋವೇಷನ್ ಕೋಚ್ ಅಂತ ನಾವು ಕರಿತೀವಿ. ಸೊ ಇವ್ರು ಇರ್ತಾರೆ. ಇವರು ಶಾಲೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಾವು ಮೊದಲಿಗೆ ಶಾಲೆ ಶುರುವಾಗೋಕ್ಕಿಂತ ಮುಂಚೆನೇ ಅಲ್ಲಿ ವೇಳಾಪಟ್ಟಿ ಏನಿರುತ್ತೆ ಅದರಲ್ಲಿ ಈ ಕರಿಕ್ಯುಲಮ್ಗೆ ಅವರು ಒಂದೊಂದು ತರಗತಿಗೂ ಅಟ್ಲೀಸ್ಟ್ ಒಂದು ವಾರದಲ್ಲಿ 3 ಸತಿ ಅವ್ರು ವಿಸಿಟ್ ಮಾಡಬೇಕು. ಅಲ್ಲಿ ಏನು ನಮ್ಮ ರಾಜ್ಯದ ಪಠ್ಯಕ್ರಮದ ಜೊತೆಗೆ ಇರೋ ವಿಜ್ಞಾನದ ಏನೋ ವಸ್ತು ಏನಿರುತ್ತೆ
ಕಾನ್ಸೆಪ್ಟ್ಗಳನ್ನು ಟೀಚ್ ಮಾಡೋದು ಒಂದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೋಬೋಟಿಕ್ಸ್ನ ಟೀಚ್ ಮಾಡೋದು. ಥರ್ಡ್ ಬಂದ್ಬಿಟ್ಟು ನಮ್ಮ ಸ್ಟೀಮ್ ಕಾನ್ಸೆಪ್ಟ್ ಇದು ಇನ್ನು ಡೈಲಿ ಲೈಫಲ್ಲಿ ಮಕ್ಕಳಿಗೆ ಯಾವ ಥರ ಎಜುಕೇಷನ್ನ ನಾವು ಕೊಡಬೇಕು. ಈಗ ವಿದೇಶಗಳಲ್ಲಿ ಏನು ಪ್ರಾತಿನಿಧ್ಯ ಇದೆ ಅದನ್ನು ನಾವು ಇಲ್ಲಿ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇದ್ದೀವಿ. ನಮಗೆ ಈ ಒಂದು ಸ್ಟೀಮ್ ಫೇರ್ ಮಾಡೋ ಉದ್ದೇಶ ಏನಂದರೆ, ಇಲ್ಲಿ ಹಲವಾರು ಮಕ್ಕಳುಗಳು ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ನಾವು ನೋಡಿದಾಗೆ ಏನಿದೆ ಅಂದರೆ, ಅವ್ರ ಹತ್ರ ಟ್ಯಾಲೆಂಟ್ ಇದೆ, ಬಟ್ ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ನ ಕೊಡಬೇಕು. ನಾವು ಕ್ಲಸ್ಟರ್ ಲೆವೆಲ್ ಇವೆಂಟ್ನ ಅಥವಾ ಏನು ನ್ಯಾಷನಲ್ ಲೆವೆಲ್ ಇವೆಂಟು, ಸ್ಟೇಟ್ ಲೆವೆಲ್ ಇವೆಂಟ್ ಮಾಡ್ತೀವಿ. ಅವಾಗ ಪ್ರತಿ ಶಾಲೆಯಲ್ಲೂ ಎಲ್ಲ ಮಕ್ಕಳಿಗೂ ನಾವು ಕಾಂಪಿಟೇಷನ್ಗೆ ಅವಕಾಶ ಕೊಡೋಕ್ಕಾಗಲ್ಲ. ಅದಕ್ಕೆ ಇದನ್ನೇ ಏನು ಮಾಡ್ತೀವಿ, ಒಂದು ಸ್ಕೂಲ್ ಲೆವೆಲ್ ಇವೆಂಟ್ ಮಾಡಿದಾಗ ಹೆಚ್ಚು ಮಕ್ಕಳಿಗೆ ನಾವು ಪಾರ್ಟಿಸಿಪೇಷನಲ್ಲಿ ಅವಕಾಶ ಕೊಟ್ಟರೆ, ಸೊ ನೆಕ್ಸ್ಟು ಇದೊಂದೇ ನಮ್ಮ ಉದ್ದೇಶ ಅಲ್ಲ. ಇದಾದಮೇಲೆ ಅವರು ಯಾವುದೇ ಕಾಂಪಿಟೇಷನ್, ಇನ್ಸ್ಪೈರ್ ಅವಾರ್ಡ್ ಆಗಿರ್ಬೋದು ಅಥವಾ DFC ಡಿಸೈನ್ ಫಾರ್ ಚೇಂಜ್ ಆಗಿರ್ಬೋದು, ಅಥವಾ ಪ್ರೈವೇಟ್ ಶಾಲೆಗಳಲ್ಲಿ ಕರೆಯೋ ಯಾವುದೇ ಕಾಂಪಿಟೇಷನ್ಗೆ ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳು ಸ್ಟಡಿಯಾಗಿ ಸನ್ನದ್ಧರಾಗಿ ಹೋಗಬೇಕು. ಸೊ ಪಾರ್ಟಿಸಿಪೇಷನ್ ವೆರಿ ಇಂಪಾರ್ಟೆಂಟ್ ಒಂದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಕರಿಕ್ಯುಲಮ್ ಏನಿದೆ, ಈ ಕರಿಕ್ಯುಲಮ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಏನಂತಂದರೆ, ATL ಅಂತ ಏನು ಲ್ಯಾಬ್ ಇದೆ, ATL, ಸೊ ಅಡಲ್ಟ್ ಟಿಂಕರಿಂಗ್ ಲ್ಯಾಬ್ ಅವರು ಕೊಡ್ತಾರೆ. ಸೊ ಅವರ ಆ ಒಂದು ಕರಿಕ್ಯುಲಮ್ನ ನಾವು ಇದರಾಗಿ ತಗೊಂಡು, ಸೊ ಅದ್ರ ಪ್ಯಾರಲ್ ಆಗಿ ನಾವು ಈ ಒಂದು ಈ ಕರಿಕ್ಯುಲಮ್ನ ಮಾಡಿದ್ವಿ. ಅದ್ರ ಜೊತೆಗೆ ಸೈನ್ಸ್ ಟೆಕ್ನಾಲಜಿ ಏನಿದೆ, ಸೈನ್ಸ್ನಲ್ಲಿ ನಮ್ಮ ಸ್ಟೇಟ್ ಸಿಲೆಬಸ್ ಏನಿದೆ ಅದ್ರ ಪ್ರಕಾರ ನಾವು ಪ್ರಾಜೆಕ್ಟ್ಗಳನ್ನು ಕಾನ್ಸೆಪ್ಟ್ಗಳನ್ನು ಆಕ್ಟಿವಿಟಿ ಬೇಸ್ ಮೂಲಕ ಟ್ರೈನ್ ಮಾಡ್ತಾರೆ. ಸೊ ಇದು ಓವರ್ ಆಲ್ ಉದ್ದೇಶ ಏನಂದರೆ, ಇಲ್ಲಿರೋ ಗ್ಯಾಪ್ ಅಂತಂದರೆ ಪ್ರೈವೇಟ್ ಶಾಲೆಗೂ ಮತ್ತು ಗೌರ್ಮೆಂಟ್ ಶಾಲೆಗಳಿಗೂ ಏನು ರೋಬೋಟಿಕ್ಸ್ ಲ್ಯಾಬ್ ಅಥವಾ ಕಂಪ್ಯೂಟರ್ ಟೀಚಿಂಗ್ ಕರಿತೀವಿ ಅಂತ ಏನು ಹೇಳ್ತಾರೆ, ಸೊ ಅದನ್ನು ಹೋಗ್ಲಾಡ್ಸೋದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಇಲ್ಲಿ ಟ್ರೈನ್ ಮಾಡಿ ಮಕ್ಕಳು ಗೌರ್ಮೆಂಟ್ ಶಾಲೆಯಲ್ಲಿ ಇದ್ದರೂ ಕೂಡ ಸೊ ಅವರು ಆ ಸೌಲಭ್ಯಗಳನ್ನು ಪಡಿಬೋದು. ಸೊ ನೆಕ್ಸ್ಟು ಅವ್ರು ಎಲ್ಲೇ ಮೀಟ್ ಮಾಡಿದ್ರು ಅವ್ರಿಗೊಂದು ಆತ್ಮಸ್ಥೈರ್ಯ ಇರುತ್ತೆ. ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ನೆರಳೂರಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಇಲ್ಲಿ ಲ್ಯಾಬ್ ಮಾಡಿಬಿಟ್ಟು ಲ್ಯಾಬಿಂದ ನಮಗೆ ತುಂಬ ಉಪಯೋಗ ಆಗ್ತಾ ಇದೆ. ಈ ಒಂದು ಪ್ರಾಜೆಕ್ಟು ನನಗೆ ಈ ಥರ ಮಾಡಿದ್ದಾರೆ ಅಂತ ನಾನು ಗಮನಿಸೋಕ್ಕೂ ಸಹ ಆಗಲಿಲ್ಲ. ಯಾಕಂದರೆ ನಾವು ಬ್ಯುಸಿಯಲ್ಲಿರ್ತೀವಿ. ವಿನ್ಯಾಸ್ ಪಾಪ ಕರೆದ್ರು, ಎಲ್ಲೋ ಟೀಚರ್ಸು ಬರಬೇಕು, ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಹೇಳ್ತಾರೆ. ಇತ್ತೀಚೆಗೆ ತುಂಬ ವರ್ಕ್ ಲೋಡ್ ಜಾಸ್ತಿ, ಎಲ್ಲಿ ಟೀಚರ್ಸ್ ಆ ಕಡೆ ಈ ಕಡೆ ಕರ್ಲೋಕ್ಕಾಗೋದಿಲ್ಲ. ಹಂಗಾಗಿ ನಾವು ನೋಡಿ ಅದನ್ನು ಫಾಲೋ ಮಾಡೋಕ್ಕೆ ಆಗಲಿಲ್ಲ. ಆದರೆ ಇವತ್ತು ನೋಡಿದ್ರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಎಷ್ಟೆಲ್ಲ ಒಂದು ಕಡಿಮೆ ಸಿಗುವಂಥ ಒಂದು ವಸ್ತುಗಳನ್ನು ಬಳಸ್ಕೊಂಡು ವಿಜ್ಞಾನದ ಬಗ್ಗೆ ಎಷ್ಟೆಲ್ಲ ಮುಂದುವರೆದಿದ್ದಾರೆ ಮಕ್ಕಳು ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ಮಕ್ಕಳು ಅಷ್ಟೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಾಜೆಕ್ಟ್ಗಳು ನೋಡ್ತಾ ಇದ್ದಾರೆ, ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇದು ಮುಂದೆ ಇಂಜಿನಿಯರು ಅದೆಲ್ಲ ಆದರೆ ಮಕ್ಕಳು ತುಂಬ ಉಪಯೋಗ ಆಗುತ್ತೆ. ಇವಾಗಿಂದ ಅವ್ರ ಮೈಂಡಲ್ಲಿ ನಾವು ಪಾಠ ಮಾಡೋದಕ್ಕಿಂತ ಕೈಯಿಂದ ಅವರು ಪ್ರಯೋಗ ಮಾಡಿರೋದ್ರಿಂದ ಅವ್ರ ಮೈಂಡಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಅದೆಲ್ಲ ಉಳ್ಕೊಂಡು ಅದು ಮುಂದೆ ಮಕ್ಕಳಿಗೆ ತುಂಬ ಉಪಯೋಗ ಆಗುತ್ತೆ. ಈ ಒಂದು ಪ್ರಾಜೆಕ್ಟು ನನ್ನ ಒಂದು ಆಸೆ ಏನು ಅಂತಂದರೆ, ಇವಾಗ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ, ಪಂಚಾಯತಿ ಮೆಂಬರ್ಸು ಮತ್ತು ಪೇರೆಂಟ್ಸ್ನು ಎಲ್ಲರೂ ಸೇರಿಸಿ ಅವ್ರಿಗೆ ಈ ಒಂದು ಇದನ್ನು ತೋರಿಸಿದ್ರೆ ನಮ್ಮ ಮಕ್ಕಳು ಇಷ್ಟೆಲ್ಲ ಮುಂದುವರೆದಿದ್ದಾರಲ್ಲ ಅಂತೇಳ್ಬಿಟ್ಟು ಪೇರೆಂಟ್ಸ್ಗೂ ಖುಷಿ ಆಗುತ್ತೆ, ಪಂಚಾಯತಿಯವರು ತುಂಬ ಖುಷಿ ಪಡ್ತಾರೆ. ಹಂಗಾಗಿ ಈ ಒಂದು ಇದನ್ನು ನಾನು ಅದಕ್ಕೆ ಅರೇಂಜ್ ಮಾಡಿಕೊಡ್ತೀನಿ. ಒಂದು ದಿವಸ ಅದನ್ನು ಇದೇ ರೀತಿ ಎಕ್ಸಿಬಿಷನ್ ಮಾಡಬೇಕು ಅಂತೇಳ್ಬಿಟ್ಟು ನಾನು ವಿನ್ಯಾಸಲ್ಲಿ ಕೇಳ್ಕೊತಾ ಇದ್ದೀನಿ. ಪ್ರದೀಪ್ ಸರ್ ಅಷ್ಟೇ ಡೈಲಿ ಬರ್ತಾ ಇರ್ತಾರೆ. ಅಲ್ಲಿ ಒಳಗಡೆ ಕೂತ್ಕೊಂಡು ವಿನ್ಯಾಸಿಗೆ ಅದು ಕ್ಲೂ ಕೊಟ್ಕೊಂಡು ಮಕ್ಕಳನ್ನೂ ಅಷ್ಟೇ ಸೇರಿಸ್ಕೊಂಡು ತುಂಬ ಚೆನ್ನಾಗಿ ಒಂದು ಎಕ್ಸ್ಪೆರಿಮೆಂಟ್ ಆಗಿದೆ. ಇದೆಲ್ಲನೂ ಇದು ಮಕ್ಕಳಿಗೆ ತುಂಬ ಉಪಯುಕ್ತವಾಗಿದೆ. ಇನ್ನೂ ಹೆಚ್ಚು ಮಾಡೋದಕ್ಕೆ ನಾವು ಅವಕಾಶ ಕೊಡ್ತೀವಿ. ದಯವಿಟ್ಟು ಏನಾದರೂ ಇದ್ದರೆ ಹೇಳ್ಕೊಂಡು ನಮ್ಮ ಕೈಲಾದ ಸಹಾಯವನ್ನು ಮಾಡ್ತೀವಿ ಅಂತೇಳ್ಬಿಟ್ಟು ಹೇಳ್ತಾ